ಅಮ್ಮ ಹಸಿವೆ ತಾಯಿ ಹಸಿವೆ ಒನ್ನದೆ 3 ದಿವಸವಾಯ್ತಮ್ಮ. ಎದ್ದು ನಿಲ್ಲುವುದಕ್ಕೆ ಕೈಕಾಲುಗಳಿಗೆ ಶಕ್ತಿ ಏನಾಗಿ ಹೋಗಿದೆ ತಾಯಿ. ಯಕ್ಷಗಾನದಲ್ಲಿ ಪಾತ್ರ ಮಾಡುವಂತಹ ಯುವ ಕಲಾವಿದರು ತಾವು ಮಾಡುವಂತಹ ಪಾತ್ರಕ್ಕೆ ಸಿದ್ಧರಾಗಿಯೇ ಬರಬೇಕು. ಬರೀ ಹಣದ ಸಂಪಾದನೆ ಆಸೆಯಿಂದ ಬರುವುದು ತಪ್ಪು. ML ಸಾಮುದ್ರದಲ್ಲಿ ನಮ್ಮ ಪ್ರಭಾಕರ್ ಜೋಶಿ ಅವರಾಗಲಿ ಅವರು ದೊಡ್ಡ ಪ್ರೊಫೆಸರ್ ಅಂತ ಹೆಸರಲ್ಲ. ಯಕ್ಷಗಾನಕ್ಕೆ ಬಂದ ಕಾರಣ ಅವರನ್ನು ಸಮಾಜ ಗುರುತಿಸುತ್ತದೆ. ಪ್ರೊಫೆಸರ್ ಅಂತ ಅವರಿಗೆ ಎಲ್ಲಿಯೂ ಸನ್ಮಾನ ಅದನ್ನು ನಾನು ಈ ತನಕ ಕೇಳಲಿಲ್ಲ. ನನ್ನ ಅಳಿಯ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ, ನನ್ನ ತಂಗಿ ಮಗ, MDS ಆಗಿ AJಯಲ್ಲಿ ಡಾಕ್ಟರ್, ಜೊತೆಯಲ್ಲಿ ಭಾಗವತಿಗೆ ಮಾಡ್ತಾನೆ. ಆಗಾಗ ಹೇಳ್ತಾನೆ, ಮಾಮು ನೀವು ಹೇಳಿದ ಕಾರಣ ನಾನು ಯಕ್ಷಗಾನಕ್ಕೆ ಬಂದೆ, ನನ್ನ ಉದ್ಯೋಗದ ಜೊತೆಯಲ್ಲಿ ನನ್ನ ಹವ್ಯಾಸವಾಗಿ ಮುಂದುವರಿತಾ ಇದ್ದೇನೆ. ಈಗ 3 ವರ್ಷದಿಂದ ಯಕ್ಷಗಾನ ಹೇಳಿಕೊಡುವುದನ್ನು ನಿಲ್ಲಿಸಿದ್ದೇನೆ. ಸ್ವಲ್ಪ ಹೃದಯ ಸ್ತಂಭನ ಉಂಟಾಯಿತು. ನೀರಲ್ಲಿ ದೇವಿ ಮತ್ತು ಟೇಟವರ್ ಮಾಡಿ ಮಾರನೇ ದಿವಸ ಒಂದು ಹಾರ್ಟ್ ಬ್ಲಾಕ್ ಆಯಿತು. ಯಜಮಾನರು ಎಷ್ಟು ಪ್ರೀತಿ ತೋರಿಸಿದ್ದಾರೆ ಅಂದ್ರೆ ಕೂಡಲೇ ಕಾಮತ್ತು ನನ್ನ ಕಲಾವಿದರವರು ಎಷ್ಟಾದ್ರೂ ಹಣ ಕೊಟ್ಟು ನಾನು ಕೊಟ್ಟೇನೆ, ಅದನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಒಬ್ಬರಡಕು ಮಿಶ್ರಿತ ಅವರ ಒಂದು ಮಾತು, ತಮ್ಮ ಏರು ಸ್ವರದಲ್ಲಿ ಆ ಶನಿಯ ಪಾತ್ರದ ಕೆಲವೊಂದು ಕೇಳಿದ್ದೇವೆ. ಈ ಒಂದು ಸಂದರ್ಶನದಲ್ಲಿ 1-2 ಸಂಭಾಷಣೆಯ ತುಣುಕುಗಳನ್ನ ಒಂದು ನಮಗೂ ನಮಗಾಗಿ ಮತ್ತೆ ನಮ್ಮ ವೀಕ್ಷಕರಿಗಾಗಿ ಹೇಳ್ಬೋದು. ನಾನು ಕ್ಷೇತ್ರ ಮತ್ತೆ ಅಣ್ಣಪ್ಪನ ಪಾತ್ರ ಖಂಡಿತವಾಗಿ ಅದು ನೆಚ್ಚಿನ ಪಾತ್ರ. ಅಮ್ಮ ಹಸಿವೆ ತಾಯಿ ಹಸಿವೆ ಒನ್ನದೆ 3 ದಿವಸವಾಯ್ತಮ್ಮ. ಎದ್ದು ನಿಲ್ಲುವುದಕ್ಕೆ ಕೈಕಾಲುಗಳಿಗೆ ಶಕ್ತಿ ಏನಾಗಿ ಹೋಗಿದೆ ತಾಯಿ. ಹಸಿವೆಗೆ ಏನಾದ್ರು ಕೊಡು ತಾಯಿ, ದಾನ ಕೊಡಮ್ಮ, ಅನ್ನದಾನ ಮಾಡಮ್ಮ, ನನ್ನ ಪ್ರಾಣ ಉಳಿಸಿ ಪುಣ್ಯ ಕಟ್ಟಿಗಳು ತಾಯಿ. ಹಸಿವೆ ಎದ್ದು ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಮ್ಮ ಅಮ್ಮ. ಅಬ್ಬ ಅಬ್ಬ ಅಬ್ಬ. ತುಂಬ ಕೃತಜ್ಞತೆಗಳು ಸರ್. ನಮಗೆ ಆ ಪಾತ್ರವೇ ಕಣ್ಣು ಕಟ್ಟಿದಂತಾಯ್ತು. ಒಬ್ಬರಡಕ ಉಮೇಶ್ ಶೆಟ್ರೆ, ತಮ್ಮ ಯಕ್ಷಗಾನ ಪಯಣದಲ್ಲಿ ಅದೆಷ್ಟೋ ಕಿರಿಯ ಕಲಾವಿದರು ತಮ್ಮ ಎದುರುಗಡೆ ಬೆಳೆದುಕೊಂಡು ಹೋದವರಿದ್ದಾರೆ. ಅಂತಹ ಕಲಾವಿದರಿಗೆ ಹಾಗೂ ಹೊಸದಾಗಿ ಈ ಕಲೆಗೆ ಬಂದು ಸೇರುವಂತಹ ಯುವ ಕಲಾವಿದರಿಗೆ ಯಕ್ಷಗಾನದಲ್ಲಿ ತಾವರು ಯಾವ ರೀತಿ ತಮ್ಮನ್ನು ತೊಡಗಿಸಿಕೊಳ್ಬೇಕು ಎನ್ನುವುದಾಗಿ ತಾವು ಅಭಿಪ್ರಾಯ ಪಡ್ತೀರಿ? ಈಗ ಬರುವಂತಹ ಯುವ ಕಲಾವಿದರೆಲ್ಲ ಬರೀ ಯಕ್ಷಗಾನವನ್ನೇ ನೆಚ್ಚಿಕೊಳ್ಳಿಲ್ಲ. ಈಗಿನ ಕಾಲದಲ್ಲಿ ಯಕ್ಷಗಾನದ ಸಂಪಾದನೆಯಿಂದ ಬದುಕನ್ನು ಸಾಗಿಸಬಹುದಾಗಿದೆ. ಒಂದು 50 ವರ್ಷಗಳ ಹಿಂದೆ ಬಹಳಷ್ಟು ಕಷ್ಟ ಇತ್ತು. ಆ ಸಂಬಳದಿಂದ ಸಂಸಾರ ನಿರ್ವಹಣೆ ಕಷ್ಟ ಇತ್ತು. ಹಾಗೆಂತ ಈಗಿನ ಯುವಕರೆಲ್ಲ ಸಣ್ಣ ಪುಟ್ಟ ಉದ್ಯೋಗದಲ್ಲಿದ್ದಾರೆ. ಉದ್ಯೋಗದ ಜೊತೆಯಲ್ಲಿ ಈ ಯಕ್ಷಗಾನವನ್ನು ಪ್ರೀತಿಸಿ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದರಿಂದ ಅವರಿಗೆ ಆತ್ಮತೃಪ್ತಿ ಇದೆ, ಜೊತೆಯಲ್ಲಿ ಈಗ ಒಳ್ಳೆಯ ಸಂಪಾದನೆಯೂ ಇದೆ. ಹಾಗೆ ಅಂತ ಯಕ್ಷಗಾನದಲ್ಲಿ ಪಾತ್ರ ಮಾಡುವಂತಹ ಯುವ ಕಲಾವಿದರು ತಾವು ಮಾಡುವಂತಹ ಪಾತ್ರಕ್ಕೆ ಸಿದ್ಧರಾಗಿಯೇ ಬರಬೇಕು. ಬರೀ ಹಣದ ಸಂಪಾದನೆ ಆಸೆಯಿಂದ ಬರುವುದು ತಪ್ಪು. ಖಂಡಿತ. ಜೊತೆಯಲ್ಲಿ ಉದ್ಯೋಗ ಇದ್ದು ಯಕ್ಷಗಾನಕ್ಕೆ ಬಂದ್ರೆ ಒಳ್ಳೆ ಹೆಸರು ಪಡೆಯಬಹುದು. ಹೆಸರು ಸಿಗ್ತದೆ. ಇಂದಿನ ಕೆಲವು ಮಂದಿ ಇದ್ರು, ಯಾರು ML ಸಾಮುದ್ರದಲ್ಲಿ ನಮ್ಮ ಪ್ರಭಾಕರ್ ಜೋಶಿ ಅವರಾಗಲಿ ಅವರು ದೊಡ್ಡ ಪ್ರೊಫೆಸರ್ ಅಂತ ಹೆಸರಲ್ಲ. ಯಕ್ಷಗಾನಕ್ಕೆ ಬಂದ ಕಾರಣ ಅವರನ್ನು ಸಮಾಜ ಗುರುತಿಸ್ತದೆ. ಯಕ್ಷಗಾನದಲ್ಲಿ ಅವರು ಇದ್ರು, ಯಕ್ಷಗಾನದಲ್ಲಿ ಅರ್ಥ ಹೇಳ್ತಾರೆ, ಯಕ್ಷಗಾನದಲ್ಲಿ ಪಾತ್ರ ಮಾಡ್ತಾರೆ ಅಂತ. ಪ್ರೊಫೆಸರ್ ಅಂತ ಅವರಿಗೆ ಎಲ್ಲಿಯೂ ಸನ್ಮಾನ ಅದನ್ನು ನಾನು ಈ ತನಕ ಕೇಳಲಿಲ್ಲ, ಕಂಡಿಲ್ಲ. ಆದ ಕಾರಣ ಉದ್ಯೋಗದಲ್ಲಿ ಇದ್ದುಕೊಂಡು ಈಗಿನ ಯುವಕರು ಯಕ್ಷಗಾನಕ್ಕೆ ಬಂದ್ರೆ ಒಳ್ಳೆ ಪ್ರಸಿದ್ಧಿಗೆ ಬರ್ತಾರೆ. ಹಾಗೆಯೇ ನನ್ನ ಅಳಿಯ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ, ನನ್ನ ತಂಗಿ ಮಗ, MDS ಆಗಿ AJಯಲ್ಲಿ ಡಾಕ್ಟರ್, ಜೊತೆಯಲ್ಲಿ ಭಾಗವತಿಗೆ ಮಾಡ್ತಾನೆ. ಹೇಳ್ತಾನೆ, ಒಳ್ಳೆ ಹೆಸರು. ನಾನು ಆಗಾಗ ಹೇಳ್ತಾ ಇದ್ದೆ, ಉದ್ಯೋಗದಲ್ಲಿ ಇರು ಮತ್ತೆ ಯಕ್ಷಗಾನಕ್ಕೆ ಬಾ, ಯಕ್ಷಗಾನ ಪ್ರೀತಿಸು. ಹಾಗೆ ಮಾಡಿದ. PUC ವರೆಗೆ ವೇಷ ಮಾಡ್ತಾ ಇದ್ದ.
ಹಳ್ಳಿಕೆ ಸತ್ಯಸಾಯಿ ಲೋಕಸೇವಾ ವೃಂದದಲ್ಲಿ ನಾನೇ ಗುರುವಾಗಿ ಹೇಳಿಕೊಡ್ತೆ. ಪುನಃ ಭಾಗವತಿಗೆ ನನಗೆ ಕಲಿಬೇಕು, ಆ ಪಟ್ಲದವರ ಮನೆಗೆ ಹೋಗು ಅಂತ ಹೇಳಿದೆ. ಅಲ್ಲಿ ಹತ್ತಿರ ಒಂದು 12 ಕಿಲೋಮೀಟರ್. ಅಲ್ಲಿ ಅವರ ಬಿಡುವಿನ ಸಂದರ್ಭದಲ್ಲಿ ಹೋಗಿ ಭಾಗವತಿಗೆ ಕಲಿತ. ಈಗ ಅದನ್ನೇ ಮುಂದುವರಿಸ್ತಾನೆ, ಭಾರಿ ತೃಪ್ತಿ. ಆಗಾಗ ಹೇಳ್ತಾನೆ, ಮಾಮು ನೀವು ಹೇಳಿದ ಕಾರಣ ನಾನು ಯಕ್ಷಗಾನಕ್ಕೆ ಬಂದೆ, ನನ್ನ ಉದ್ಯೋಗದ ಜೊತೆಯಲ್ಲಿ ಅದನ್ನ ಹವ್ಯಾಸವಾಗಿ ಮುಂದುವರಿತಾ ಇದ್ದೇನೆ. ಜೊತೆಯಲ್ಲಿ ಮದುವೆಯ ಸಂದರ್ಭ ಬಂತು, ದೊಡ್ಡ ದೊಡ್ಡ ಡಾಕ್ಟರ್ ಸಂಬಂಧ ಕೂಡಿ ಬಂತು. ಇಲ್ಲ ಮಾಮು, ಯಕ್ಷಗಾನವನ್ನು ಪ್ರೀತಿಸದೇ ಇರುವಂತ ಹುಡುಗಿಯನ್ನು ನಾನು ಮದುವೆ ಆಗುವುದಿಲ್ಲ, ಆದ್ರೆ ಇದಕ್ಕೆ ಅವಕಾಶ ಸಿಗ್ಲಿಕ್ಕಿಲ್ಲ, ಬೇಡ ನೀವು ಹೋಗ್ಬೇಡಿ ಅಂತ ಹೇಳಿದ್ರೆ ಮನೆಯಲ್ಲೇ ಕೂತ್ಕೊಳ್ಬೇಕಾಗ್ತದೆ. ಹಾಗೆ ಯಕ್ಷಗಾನವನ್ನು ಪ್ರೀತಿಸುವಂತ ಒಂದು ಹುಡುಗಿ ಸಿಕ್ಕಿದ್ದಾಳೆ ಈಗ ಈ ಕಡೆ ಉಡುಪಿಯವಳಿ ಬೈಲೂರವಳು. ಆದ ಕಾರಣ ಯಕ್ಷಗಾನಕ್ಕೆ ಸೆಳೆತಕ್ಕೆ ಬಂದಂತ ಕಲಾವಿದರು ಉಬ್ಬರಡ್ಕೊಂಬಿಟ್ರೆ, ತಾವು ಯಕ್ಷಗಾನದ ಪಾತ್ರಧಾರಿ ಅಲ್ಲದೆ ತಾವು ಹೇಳಿದ್ರಿ ಕಲಿಕೆಯನ್ನ ಕಲಿಸಿಕೊಡ್ತೀರಿ ಅಂತ ಗುರುವಾಗಿ. ತಮ್ಮ ಗುರುತನದ ಮತ್ತು ತಮ್ಮ ಗುರುಕುಲದ ಬಗ್ಗೆ ಹೇಳ್ಬೋದಾ? ನಾನು ಹೆಚ್ಚು ಶಾಲಾ ಕಾಲೇಜುಗಳಲ್ಲಿ ಯಕ್ಷಗಾನ ಹೇಳಿಕೊಟ್ಟಿದ್ದು ಸತ್ಯಸಾಯಿ ಲೋಕಸೇವಾ ವೃಂದ, ಮತ್ತೆ ಹೊಗೆನಾಡು, ಕಟೀಲು, ನಮ್ಮ ಕಲ್ಮಡ್ಕ, ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಯಕ್ಷಗಾನ ಕೇಂದ್ರ ಪ್ರಾರಂಭ ಆಯಿತು. ಗುರುವಾಗಿ ಹೇಳಿಕೊಟ್ಟಿದ್ದೇನೆ, ತುಂಬಾ ಶಿಷ್ಯಂದಿರನ್ನು ಸಿದ್ಧಗೊಳಿಸಿದ್ದೇನೆ. ಹಾಗೆ ಅಂತ ಅವರು ಬರೇ ಯಕ್ಷಗಾನಕ್ಕೆ ಬರುವವರಲ್ಲ, ಬೇರೆ ಉದ್ಯೋಗವನ್ನು ಅವಲಂಬಿಸಿ ಮುಂದುವರಿದಿದ್ದಾರೆ. ಹಾಗೆ ಅಂತ ಈಗ 3 ವರ್ಷದಿಂದ ಯಕ್ಷಗಾನ ಹೇಳಿಕೊಡುವುದನ್ನು ನಿಲ್ಲಿಸಿದ್ದೇನೆ. ಸ್ವಲ್ಪ ಹೃದಯ ಸ್ತಂಭನ ಉಂಟಾಯಿತು. ಹಾಗೆ ಹೆಚ್ಚು ಸಿಮೆಂಟ್ ನೆಲದಲ್ಲಿ ಕುಣಿಯುವುದು ಬೇಡ ಅಂತ ಡಾಕ್ಟರ್ ಪದ್ಮನಾಭ ಕಾಮತ್ ತಿಳಿ ಹೇಳಿದ್ರು. ಟ್ಯಾಬ್ಲೆಟ್ ಅದು ಇದಿರುವಾಗ ಕಷ್ಟ, ನೀವು ಹೆಚ್ಚು ಸಿಮೆಂಟ್ ನೆಲದಲ್ಲಿ ಕುಣಿದ್ರೆ ಒತ್ತಡ ಬೀಳ್ತದೆ, ಸ್ವಲ್ಪ ಕಡಿಮೆ ಮಾಡಿ ಅಂತ. ಆ ಕಾರಣದಿಂದ ಈಗ ಹೇಳಿಕೊಡುವುದು ನಿಲ್ಲಿಸಿದ್ದೇನೆ. ನನ್ನ ಒಂದು ಸಂತೋಷದ ಮಾತು ಹೇಳುವುದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಯಕ್ಷಗಾನ ಮಕ್ಕಳಿಗೆ ಹೇಳಿಕೊಟ್ಟು ಭಗವಾನ್ ಸತ್ಯಸಾಯಿ ಬಾಬಾ ಪುಟ್ಟವರ್ತಿ ಸ್ವಾಮಿ ಅಲ್ಲಿಗೆ ಹೋಗುವಂತ ಅವಕಾಶ ಸಿಕ್ಕಿತ್ತು. 1-2 ಸಲ ಅಲ್ಲ, 1-2-3 ಸಾರಿ ಅವರ ಸಂದರ್ಶನದ ಭಾಗ್ಯ, ಅವರ ಪಾದ ಸ್ಪರ್ಶ ಭಾಗ್ಯ ನನಗೆ ಸಿಕ್ಕಿದ್ದು ಆ ಕಾರಣದಿಂದ ಅಂತ ಬಹಳಷ್ಟು ಸಂತೋಷವಾಗಿ ಹೇಳಬಲ್ಲೆ. ಯಕ್ಷಗಾನ ಮಕ್ಕಳನ್ನ ಕಲಿಸಿದ ತನ್ನ ಮೂಲಕವಾಗಿ ಅಂತ ಒಂದು ಪುಣ್ಯಕ್ಷೇತ್ರದ ದರ್ಶನ ಆಯ್ತು. ಉಬ್ಬರಡ್ಕೊಂಬಿಟ್ರೆ ಸರಿ, ತಮ್ಮ ಯಕ್ಷ ಪಯಣದ ಇಷ್ಟು ವರ್ಷಗಳ ಕಾಲ ತಾವು ಈ ಯಕ್ಷ ಪಯಣದಲ್ಲಿ ಅನುಭವಿಸಿದ ಯಾವುದಾದರೂ ಬಹಳ ದುಃಖಕರದ ಸಂಗತಿಗಳು ಅಥವಾ ನಲಿವಿನ ಸಂಗತಿಯನ್ನು ನಮ್ಮ ಮುಂದೆ ಹಂಚಿಕೊಳ್ಬಹುದು? ಯಕ್ಷಗಾನಕ್ಕೆ ಬಂದ್ರೆ ದುಃಖ ಅಂತ ಇಲ್ಲ ಸರಿ. ಯಕ್ಷಗಾನ ತಂಡವನ್ನು ಮೇಳ ಅಂತ ಹೇಳ್ತಾರೆ. ನಾವು ಒಬ್ಬರೊಬ್ಬರನ್ನು ತಿಳಿದು ಮನೆ ಮಂದಿಯ ಹಾಗೆ ಅರ್ಥ ಮಾಡಿಕೊಂಡು ಅಣ್ಣ ತಮ್ಮಂದಿರ ಹಾಗೆ ಇರ್ತೇವೆ. ಆದ ಕಾರಣ ದುಃಖಕ್ಕೆ ಕಾರಣ ಇಲ್ಲ. ಹಾಗೆ ಅಂತ ಕೆಲವು ಸಲ ಉಳ್ಕೊಳ್ಳುವ ಸ್ಥಳ ಸ್ವಲ್ಪ ಇಕ್ಕಟ್ಟು ಅಂತದ್ದೆಲ್ಲ ಇರ್ತದೆ, ಸಣ್ಣ ಪುಟ್ಟ ಸಮಸ್ಯೆ ಎಲ್ಲಾ ರಂಗದಲ್ಲಿಯೂ ಇರ್ತದೆ. ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಹೋದ್ರೆ ಅಲ್ಲಿ ಖಂಡಿತವಾಗಿ ದುಃಖಕ್ಕೆ ಅವಕಾಶ ಇಲ್ಲ. ಸಂತೋಷ ಅಂದ್ರೆ ರಂಗದಲ್ಲಿ ನಾವು ದೊಡ್ಡ ದೊಡ್ಡ ಪಾತ್ರ ಮಾಡ್ತೇವೆ, ದೇವೇಂದ್ರ ಆಗ್ತೇವೆ, ಇಂದ್ರ ಆಗ್ತೇವೆ, ದೊಡ್ಡ ದೊಡ್ಡ ಪಾತ್ರ ಮಾಡುವಾಗ ನಾವು ಅದರಲ್ಲಿ ತಲ್ಲೀನರಾಗ್ತೇವೆ. ಜೊತೆಯಲ್ಲಿ ಶಿಳ್ಳೆ ಅಭಿಮಾನದಿಂದ ಬಂದು ಹೊಗಳೋರು, ಅದನ್ನು ಕೇಳಿದಾಗ ಆತ್ಮಾನಂದ ಆಗ್ತದೆ, ದುಃಖ ಮರೆಯಾಗ್ತದೆ. ದೊಡ್ಡ ಸಂಪಾದನೆ ಇಲ್ಲದೆ ಇದ್ರೂ 10 ಮಂದಿ ಬಂದು ನಮ್ಮ ಬಗ್ಗೆ, ನಮ್ಮ ವೇಷದ ಬಗ್ಗೆ ಮಾತಾಡುವಾಗ ಹೃದಯ ತುಂಬಿ ಬರ್ತಾ ಇದೆ. ಅದಕ್ಕಿಂತ ಸಂತೋಷ ಇನ್ನೇನಿದೆ ಸರ್ ಬದುಕಿನಲ್ಲಿ. ಖಂಡಿತವಾಗಿ ತಾವು ಕಲಾವಿದರಾಗಿ ಸಂತೃಪ್ತಿಯನ್ನು ಪಟ್ಟು ಹೋಗಿದ್ದೀರಿ. ನಿಜ. ತಾವು ಉಡುಪಿ, ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳಲ್ಲಿ ಬೇರೆ ಕಡೆ ಎಲ್ಲಿ ಎಲ್ಲ ಪ್ರದರ್ಶನವನ್ನು ನೀಡಿದ್ದೀರಿ ಸರ್? ಹೌದು ಸರ್, ಮಳೆಗಾಲದಲ್ಲಿ ಡೆಲ್ಲಿ ಎಲ್ಲ ಕಡೆ, ಕೇರಳ, ವಿದೇಶಕ್ಕೆಲ್ಲ ಹೋಗಿದ್ದೇವೆ. ಅಲ್ಲಿಯೂ ಯಕ್ಷಗಾನ ಪ್ರದರ್ಶನ ಕಂಡು ಮೆಚ್ಚಿಕೊಂಡವರು ಬಹಳಷ್ಟು ಮಂದಿ. ಊರಿನವರಲ್ಲದೆ ಅಲ್ಲೇ ಇದ್ದವರು ಸ್ಥಳೀಯರು ಕೂಡ ಯಕ್ಷಗಾನವನ್ನು ಕಂಡು ಮೆಚ್ಚಿಕೊಂಡಿದ್ದಾರೆ. ಅಂದ್ರೆ ನೀವು ದೇಶದಾದ್ಯಂತ ಕೆಲವು ಸ್ಥಳಗಳಿಗೆಲ್ಲ ಹೋಗಿ, ವಿದೇಶಕ್ಕೆ ತಮ್ಮ ಪಯಣ ಇದೆಯಾ? ಹೌದು ಸರ್, ಬೆಹರಿನ್ ಕನ್ನಡ ಸಂಘದವರು 1 ಸಾರಿ ಕರೆಸಿದ್ರು, ಮತ್ತೆ ಕುವೈಟಿಗೆ 1-2 ಸಾರಿ ಹೋದೆ. ಪಟ್ಲ ಸತೀಶ್ ಶೆಟ್ರು ಅವರ ಜೊತೆಯಲ್ಲಿ ಅವರು ಕರ್ಕೊಂಡು ಹೋದ್ರು. ಡೆಲ್ಲಿಗೆ ಕಳೆದ ವರ್ಷ ಹೋಗಿದ್ದೇವೆ. ವರ್ಷ ಒಂದು ಸಾಧಾರಣ ಹೋಗ್ತಾ ಇರ್ತೇವೆ. ತುಂಬಾ ಮಂದಿ ಪ್ರೇಕ್ಷಕರ ಕಡೆ ಇದ್ದಾರೆ, ಯಕ್ಷಗಾನ ಮೆಚ್ಚಿಕೊಳ್ಳುವವರು. ಪೃಥ್ವಿಕ್ ಅವತಾರ್ ಅವರ ಯಕ್ಷ ಥಿಯೇಟರ್ ಅದರಲ್ಲಿ ನನ್ನನ್ನು ಅವರು ಆಗಾಗ ಭಾಗವಹಿಸುವಂತೆ ಅವಕಾಶ ಕೊಟ್ಟಿದ್ದಾರೆ, ಕರ್ಕೊಂಡು ಹೋಗ್ತಾರೆ. ಈ ರೀತಿಯಾಗಿ ದೇಶ ವಿದೇಶಗಳಲ್ಲೆಲ್ಲ ಹೋಗಿ ಬಂದಿದ್ದು. ಹೌದು. ತಾವು ತಮ್ಮ ಯಕ್ಷ ಪಯಣದಲ್ಲಿ ಅನೇಕ ಸನ್ಮಾನಗಳನ್ನು ತಮ್ಮನ್ನ ಹುಡುಕಿಕೊಂಡು ಬಂದಿರಬಹುದು. ಅಂತ ಸನ್ಮಾನಗಳ ಯಾದಿಯಲ್ಲಿ ಕೆಲವನ್ನು ನೆನಪು ಮಾಡಿಕೊಳ್ಬಹುದು? ಸರ್ಕಾರದ್ದು ಸಿಕ್ಕಿದಂದ್ರೆ ಯಕ್ಷಸಿರಿ ಪ್ರಶಸ್ತಿ, ಆಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನ, ಮತ್ತೆ ಸಂಘ ಸಂಸ್ಥೆದ್ದು ಧರ್ಮಸ್ಥಳದಿಂದ ಇರಬಹುದು, ಎಡನೀರು ಮಠ, ಕಲ್ಲುಗುಂಡಿ ಯಕ್ಷೋತ್ಸವ ಪ್ರಶಸ್ತಿ ಅಂತ ಬೇರೆ ಬೇರೆ ಸಂಘ ಸಂಸ್ಥೆಯವರಿಂದ
ಕಲಾರಂಗದ ವತಿಯಿಂದ ಪ್ರಶಸ್ತಿ ಎಲ್ಲ ಸಿಕ್ಕಿದೆ. ಹಾ. ಯಕ್ಷಗಾನ ಕಲಾವಿದರು ಈಗ ಯಾವುದೇ ಬಗ್ಗೆಯೂ ಭಯ ಪಡುವ ಹಾಗಿಲ್ಲ. ನಮ್ಮನ್ನು ಕೈ ಕೊಟ್ಟು ನಡೆಸುವವರಿದ್ದಾರೆ, ಸೋತಾಗ ನಮಗೆ ಸಹಾಯವನ್ನು ಮಾಡುವವರಿದ್ದಾರೆ ಅಂತ ಧೈರ್ಯ ಬಂದಿದೆ. ಉಡುಪಿಯ ಕಲಾರಂಗದವರು ಇರ್ಬೋದು, ಯಕ್ಷ ಫೌಂಡೇಶನ್ ಇರ್ಬೋದು, ನಮ್ಮ ಆದರಣೀಯ ದನಿಗಳಿರ್ಬೋದು. ನಾನು ಎಡನೀರಲ್ಲಿ ದೇವಿ ಮತ್ನೆಯ ಮಧುಕೈಟಬರ್ ಮಾಡಿ ಮಾರನೇ ದಿವಸ ಒಂದು ಹಾರ್ಟ್ ಬ್ಲಾಕ್ ಆಯ್ತು. ಕೂಡ್ಲೆ ನನಗೆ 11:15 ಹೊತ್ತಿಗೆ ಗೊತ್ತಾಯ್ತು, ಬೆವರಿತ್ತು, ಎದೆ ನೋವಾಯ್ತು. ಕೂಡ್ಲೆ ಅಳಿಕೆ ಹಾಸ್ಪಿಟಲಿಗೆ ಹೋದೆ. ಅಲ್ಲಿಂದ ಕೂಡ್ಲೆ ಕಾಮತಿಗೆ ಫೋನ್ ಮಾಡಿದ್ರು, ಅಲ್ಲಿ ಗೊತ್ತಾಯ್ತು ಇವರಿಗೆ ಹಾರ್ಟ್ ಬ್ಲಾಕ್ ಆಗಿದೆ. ನನಗೆ ಗೊತ್ತೇ ಆಗ್ಲಿಲ್ಲ. ಯಜಮಾನರು ಎಷ್ಟು ಪ್ರೀತಿ ತೋರಿಸಿದ್ದಾರೆ ಅಂದ್ರೆ ಕೂಡ್ಲೆ ಕಾಮತ್ ನನ್ನ ಕಲಾವಿದರವರು ಎಷ್ಟಾದ್ರೂ ಹಣ ಕೊಟ್ಟು ನಾನು ಕೊಟ್ಟೇನು ಅವನು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಆದರಣೀಯ ಯಜಮಾನರು ಸಿಕ್ಕಿದ್ದೇ ನಮ್ಮ ಭಾಗ್ಯ. ಆ ಕಾರಣದಿಂದ ಕಲಾವಿದರು ಈಗ ನಾವು ಹೆಮ್ಮೆ ಪಡ್ತೇವೆ. ನಾವು ಸೋತಾಗ ನಮ್ಗೆ ಧೈರ್ಯ ತುಂಬುವವರಿದ್ದಾರೆ, ನಮ್ಮ ಯಜಮಾನರಿದ್ದಾರೆ. ಹೌದು, ಧೈರ್ಯಕ್ಕೆ ಆರ್ಥಿಕವಾಗಿಯೂ ನಮ್ಮಲ್ಲಿ ಇಲ್ಲದೇ ಇದ್ರು ಕೊಡುವವರಿದ್ದಾರೆ ಅನ್ನುವಂತ ಒಂದು ಧೈರ್ಯ ತುಂಬಿದ್ದಾರೆ. ಅವರನ್ನು ನಾನು ಜನ್ಮದಲ್ಲಿ ಮರೆಯುವ ಹಾಗಿಲ್ಲ. ಅವರಿಗೆ ಸದಾ ಸರ್ವದ ಕೃತಜ್ಞನಿದ್ದೇನೆ. ಈಗ ಸಾವಿರಾರು ಸನ್ಮಾನಗಳು ತಮ್ಮ ಮುಡಿಗೇರಿದೆ. ಉಬ್ಬರಡ್ಕ ಉಮೇಶ್ ಶೆಟ್ಟಿ ಅವರೇ, ತಮ್ಮ ಸಾಂಸಾರಿಕ ಜೀವನದ ಕುರಿತಾಗಿ ಹೇಳ್ಕೊಳ್ತೇವೆ. ಭಾರಿ ತೃಪ್ತ ಸರ್. ಕಲಾ ಸೇವೆ ಮಾಡಿದವರನ್ನು ಕಲಾ ಮತ್ತೆ ಕೈ ಬಿಡುವುದಿಲ್ಲ ಎನ್ನುವುದು 100ಕ್ಕೆ 100 ಸತ್ಯ. ನನ್ನ ಶ್ರೀಮತಿ ಸರ್ಕಾರಿ ಅಧ್ಯಾಪಿಕೆ, ಇನ್ನು 1 ವರ್ಷ ಸರ್ವಿಸ್ ಇದೆ ಅಂತ ಕಾಣ್ತದೆ. ಮಗ MSc MBA ದೊಡ್ಡವ. ಯಕ್ಷಗಾನ ಆಟಕೂಟಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ. ಅವಿನಾಶ್ ಶೆಟ್ಟಿ ಉಬ್ಬರಡ್ಕ ಅಂತ. ಬ್ಯಾಂಗ್ಳೂರಲ್ಲಿ ಒಂದು ಸ್ವಂತ ಕಂಪನಿ ಮಾಡ್ತಿದ್ದಾನೆ. ವಿದೇಶ ಡೆನ್ಮಾರ್ಕ್ ಅಲ್ಲಿ ಇದ್ದ, ರಿಸೈನ್ ಕೊಟ್ಟು ಸ್ವಂತ ಕಂಪನಿ. ಸೊಸೆ, ದೊಡ್ಡ ಸೊಸೆ ಹಾಗೆ ಒಳ್ಳೆ ಅಮೆರಿಕ ಕಂಪನಿಯಲ್ಲಿದ್ದಾಳೆ, MCA ಮಾಡಿ. ಒಂದು ಮೊಮ್ಮಗ ಒಬ್ಬ ಅಯಾಂಶ್ ಅಂತ, ಅವರು ಬೆಂಗಳೂರಲ್ಲಿ ಮನೆ ಮಾಡಿ ಅಲ್ಲಿ ಆಗಿದ್ದಾರೆ. ಸಣ್ಣ ಮಗ M.Com MBA ಮಾಡಿ ಈಗ ಇದರಲ್ಲಿ ಕ್ಯಾಂಪ್ಕೋದಲ್ಲಿ ಇದ್ದಾನೆ. ಈಗ ಶಿವಮೊಗ್ಗದಲ್ಲಿದ್ದಾನೆ. ನಮ್ಮ ಪುತ್ತೂರು, ಬಾಯಾರು ಈ ಕಡೆ ಎಲ್ಲ ಇದ್ದ. ಈಗ ಆಗಾಗ ಅಲ್ಲಲ್ಲಿ ವರ್ಗಾವಣೆ ಮಾಡ್ತಾ ಇರ್ತಾರೆ. ಅವನ ಹೆಂಡತಿಯಾಗಿ BM Tech ಮಾಡಿ ಇಂಜಿನಿಯರ್ ಕಾಲೇಜ್ ಲೆಕ್ಚರ್ ಆಗಿದ್ದಾಳೆ. ಹಾಗಾಗಿ ಸಂಸಾರದ ಸಮಸ್ಯೆ ಇಲ್ಲ. 2 ಗಂಡು ಮಕ್ಕಳು. ಶ್ರೀಮತಿ ಒಂದು ಉದ್ಯೋಗದಲ್ಲಿದ್ದಾಳೆ. ಅದೇ ನಾನು ಸಂತೃಪ್ತ. ತಮ್ಮ ಸಂತೃಪ್ತ ಸಂಸಾರಕ್ಕೆ ದೇವರ ಶ್ರೀರಕ್ಷೆ ಸದಾ ಇರಲಿ. ಗುರುಗಳೇ, ತಮ್ಮ ಆಶೀರ್ವಾದ, ಶುಭ ಹಾರೈಕೆ. ನಮ್ಮ ಈ ಒಂದು ಕಲಾಜೀವಿ ಯೂಟ್ಯೂಬ್ ಚಾನಲ್ ನ ಒಡ್ಡೋಲಗ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ರಿ. ತಮ್ಮ ಅಮೂಲ್ಯವಾದ ಸಮಯವನ್ನ, ತಮ್ಮ ಜೀವನದ ಈ ಯಕ್ಷಾನುಭವಗಳನ್ನ ನಮ್ಮೊಂದಿಗೆ ಹಂಚು ಹಾಕುತ್ತಾ ತಾವು ಕೂಡ ಮೆಲುಕು ಹಾಕಿದ್ದೀರಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಬಗ್ಗೆ ತಾವು ತಮ್ಮ 2 ಅಭಿಪ್ರಾಯಗಳು, ಅನಿಸಿಕೆಗಳು. ಸರ್, ಕಲೆಯಲ್ಲಿ ಕಲಾವಿದ ತೊಡಗಿಸಿಕೊಳ್ತಾನೆ. ಹಾಗೆ ಅಂತ 10 ಮಂದಿ ಗುರುತಿಸಬೇಕು ಅಂತಿದ್ರೆ ಪ್ರೇಕ್ಷಕರು ಬರ್ತಾರೆ, ಆಟ ನೋಡ್ತಾರೆ, ಶಿಳ್ಳೆಯೋ ಚಪ್ಪಾಳೆ ಹೊಡಿತಾರೆ, ಒಚ್ಚಿಗೆ ವ್ಯಕ್ತಪಡಿಸ್ತಾರೆ. ಹಾಗೆ ಅಂತ ಸಮಾಜದ ಕಲಾವಿದನನ್ನು ಗುರುತಿಸಬೇಕಿದ್ರೆ ಇಂತಹ ಚಾನೆಲ್ ಅಗತ್ಯ. ಬಂದು ಮಾತಾಡಿಸಿ ಕಲಾವಿದ ಬದುಕಿನಲ್ಲಿ ಏನು ಸಾಧನೆಯನ್ನು ಮಾಡಿದ್ದಾನೆ ಅಂತ ಸಮಾಜಕ್ಕೆ ತೋರಿಸಿಕೊಡುವವರು ನೀವು. ಆದ ಕಾರಣ ನಿಮ್ಮ ಪಾತ್ರ ಇದರಲ್ಲಿ ಮುಖ್ಯ ಅಂತ ನಾನು ಹೆಮ್ಮೆಯಿಂದ ಸಂತೋಷವಾಗಿ ಹೇಳಬಲ್ಲೆ. ಶ್ರೋತೃಗಳು, ಪ್ರೇಕ್ಷಕರು ನಮ್ಮನ್ನು ಗುರುತಿಸಂತೆ ಮಾಡಿದ್ದು ನೀವು. ಆದ ಕಾರಣ ಸಂದರ್ಶನ ಮಾಡಿದಂತಹ ನಿಮಗೂ, ಕ್ಯಾಮರಾಮ್ಯಾನ್ ನಮ್ಮ ಭರತ್ ಚಂದನ್ ಅವರಿಗೂ ಪ್ರೀತಿಪೂರ್ವಕ ನಮಸ್ಕಾರ. ಇದುವರೆಗೆ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಇದರ ಒಡ್ಡೋಲಗ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿ ತಮ್ಮ ಒಡಲಾಳದ ಮಾತುಗಳನ್ನ, ಒಡಲಾಳದ ಜೀವನದಲ್ಲಿ ಕಳೆದಂತ ನೋವು, ಸುಖ, ದುಃಖದ ಯಾತನೆಯ ಪುಟವನ್ನ ತೆರೆಯುತ್ತಾ ನಮ್ಮ ಮುಂದೆ ಹಂಚಿಕೊಳ್ಳಿ. ಇಂತಹ ತಮ್ಮ ಜೀವನಾನುಭವವನ್ನು ಕೇಳಿದ ನಾವೇ ಧನ್ಯರಿದ್ದೇವೆ. ಮುಂದೂ ಕೂಡ ಆ ಕಲಾಮಾತೆ ತಮಗೆ ಕಲಾ ಸೇವೆಯನ್ನ ಮಾಡುವ ಸೌಭಾಗ್ಯ, ತಮ್ಮ ಕುಟುಂಬಕ್ಕೆ ತಮ್ಮ ಎಣಿಕೆಯ ಎಲ್ಲದನ್ನ ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ಇನ್ನೂ ಕೂಡ ಹೆಚ್ಚಿನ ಕೀರ್ತಿಮಾನಗಳು ತಮಗವಾಗಲಿ, ತಮ್ಮಂತ ಹಿರಿಯ ಕಲಾವಿದರಿಂದ ಕಿರಿಯ ಕಲಾವಿದರಿಗೆ ಮಾರ್ಗದರ್ಶನ ಆಗಲಿ ಎನ್ನುವುದಾಗಿ ಹಾರೈಸಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಾಗ ನಮ್ಮ ಚಾನಲ್ ಪರವಾಗಿ, ಎಲ್ಲ ವೀಕ್ಷಕರ ಪರವಾಗಿ ತುಂಬುವುದಿದೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ನಮಸ್ಕಾರ. ನೋಡಿದಿರಲ್ಲ ವೀಕ್ಷಕರೇ, ಇದಿಷ್ಟು ತೆಂಕುತಿಟ್ಟಿನ ಅಗ್ರಮಾನ್ಯ ಕಲಾವಿದರಾದಂತಹ ಉಬ್ಬರಡ್ಕ ಉಮೇಶ್ ಶೆಟ್ಟಿ ಅವರ ಒಡಲಾಳದ ಮಾತುಗಳು. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು, ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇವೆ. ಅಲ್ಲಿಯವರೆಗೆ ತಮ್ಮೆಲ್ಲರಿಗೆ ನಮಸ್ಕಾರ. ಯಕ್ಷಗಾನಂ ವಿಶ್ವಗಾನ. ನನ್ನೆದೆಯಾಳುವನೆ ವಿಜಯೀ ಭವ, ನನ್ನೆದೆಯಾಳುವ